ಮ್ಯಾನೇಜ್ಮೆಂಟ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಖಗೋಳಶಾಸ್ತ್ರದಲ್ಲಿ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತಂದ್ರೆ ಅದು ಸೋಲಾರ್ ಸಿಸ್ಟಮ್, ಸೌರವ್ಯೂಹದ ಬಗ್ಗೆ ನಾವು ಇವತ್ತು ಆಯ್ತೇವೆ. ಹಾಗಾದ್ರೆ ಸೌರವ್ಯೂಹ ಅಂತಂದ್ರೆ ಏನು? ವಾಟ್ ಈಸ್ ಸೋಲಾರ್ ಸಿಸ್ಟಮ್? ಅದು ಏನನ್ನು ಒಳಗೊಂಡಿರ್ತದೆ? ಅಲ್ಲಿರ್ತಕ್ಕಂಥ ಆಕಾಶ ಕಾಯಗಳು ಯಾವುವು, ಅವುಗಳ ಲಕ್ಷಣಗಳು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ. ಬನ್ನಿ, ಹಾಗಾದರೆ ಸೂರ್ಯನ ಪರಿವಾರವನ್ನು ನಾವು ಸೌರವ್ಯೂಹ ಅಂತ ಕರಿತೀವಿ. ಇದರಲ್ಲಿ ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಉಲ್ಕೆಗಳು, ನಕ್ಷತ್ರಗಳು ಮತ್ತು ಇತರೆ ಆಕಾಶಕಾಯಗಳ ಒಂದು ಸಮೂಹವೇ ಇರುತ್ತದೆ. ಇದನ್ನು ಒಟ್ಟಾರೆಯಾಗಿ ನಾವು ಏನಂತ ಕರಿತೀವಿ ಅಂತಂದರೆ ಸೌರವ್ಯೂಹ ಅಂತ ಕರಿತೀವಿ. ಇನ್ನು ಸೌರವ್ಯೂಹದ ಸಾಮಾನ್ಯ ಮಾಹಿತಿಯನ್ನು ನಾವು ನೋಡೋದಾದರೆ, ಸೌರವ್ಯೂಹವು ಆಕಾಶ ಗಂಗೆ ಮತ್ತು ಹಾಲು ಹಾದಿ ಅಂತಕ್ಕಂಥ ತಾರಾಮಂಡಲದಲ್ಲಿ ಇದೆ. ಇನ್ನು ಸೌರವ್ಯೂಹದ ಒಟ್ಟಾರೆ ಕೇಂದ್ರ ಬಿಂದು ಯಾರಪ್ಪ ಅಂತಂದರೆ ಸೂರ್ಯನು ಸೌರವ್ಯೂಹದ ಮಧ್ಯದಲ್ಲಿರ್ತಾನೆ ಮತ್ತು ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತುತ್ತಿರ್ತವೆ. ಈ ಒಂದು ಮಾದರಿಗೆ ಸೂರ್ಯ ಕೇಂದ್ರಿತ ಮಾದರಿ ಅಂತ ಕರಿತೀವಿ. ಹಾಗಾದರೆ ಈ ಸೂರ್ಯ ಕೇಂದ್ರಿತ ಮಾದರಿಯನ್ನು ಮೊಟ್ಟ ಮೊದಲು ಪ್ರತಿಪಾದಿಸಿದಂಥ ಖಗೋಳ ವಿಜ್ಞಾನಿ ಯಾರು ಅಂತಂದರೆ ಅದು ನಿಕೋಲಸ್ ಕೋಪರ್ನಿಕಸ್. ನಂತರದಲ್ಲಿ ಇದನ್ನು ಇಟಲಿಯ ಖ್ಯಾತ ಖಗೋಳ ವಿಜ್ಞಾನಿ ಗೆಲೀಲಿಯೋ ಗೆಲೀಲಿ ಮತ್ತು ಜೊಹಾನ್ಸ್ ಕೆಪ್ಲರ್ ಎಂಬುವರು ಇದನ್ನು ಬಲಪಡಿಸಿದರು. ಸೂರ್ಯ ಕೇಂದ್ರಿತ ಮಾದರಿ ಅಂತಂದರೆ ಸೂರ್ಯನು ಮಧ್ಯದಲ್ಲಿರಬೇಕಾದ್ರೆ ಇತರ ಆಕಾಶಕಾಯಗಳು ಸೂರ್ಯನನ್ನು ಸುತ್ತು ಹಾಕ್ತಾ ಇರ್ತವೆ ಅಂತಕ್ಕಂಥ ಒಂದು ಮಾದರಿ. ಇನ್ನು ಉಪಗ್ರಹಗಳು ಗ್ರಹಗಳ ಸುತ್ತುತ್ತಿರ್ತವೆ. ಇದು ಒಟ್ಟಾರೆ ಒಂದು ಸೋಲಾರ್ ಸಿಸ್ಟಮ್ನ ಚಿತ್ರ. ಇಲ್ಲಿ ಸೂರ್ಯ ಕೇಂದ್ರವಾಗಿದ್ದಾನೆ. ಇನ್ನು ಸೂರ್ಯನನ್ನು ಕೇಂದ್ರವಾಗಿರಿಸಿಕೊಂಡು ಎಲ್ಲ ಗ್ರಹಗಳು ಏನು ಮಾಡ್ತಾ ಇದ್ದಾವಪ್ಪ ಅಂತಂದ್ರೆ ತಮ್ಮದೇ ಆಗಿರತಕ್ಕಂತಹ ಅಕ್ಷದಲ್ಲಿ ಸೂರ್ಯನನ್ನು ಪರಿಭ್ರಮಣ ಮಾಡ್ತವೆ. ಸೊ ಇಲ್ಲಿ ನಾವು ಮರ್ಕ್ಯುರಿ, ವೆನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಮತ್ತು ನೆಪ್ಚೂನ್, ಈ ಪ್ಲೂಟೋ ಅಂತಕ್ಕಂಥ ಗ್ರಹವನ್ನು 2005ರಲ್ಲಿ ಅದು ಗ್ರಹದ ಲಕ್ಷಣಗಳನ್ನು ಹೊಂದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಒಂದು ಕ್ಷುದ್ರ ಗ್ರಹ ಅಂತ ಪರಿಗಣಿಸಿ ಅದನ್ನು ಗ್ರಹಗಳ ಪಟ್ಟಿಯಿಂದ ಏನು ಮಾಡಿದ್ದಾರೆ ಅಂತಂದರೆ ಕೈ ಬಿಟ್ಟಿದ್ದಾರೆ. ಈಗ ಉಳಿದಂತಹ ಒಟ್ಟು ಗ್ರಹಗಳು 8: ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅಂತಕ್ಕಂಥವು. ಹಾಗಾದರೆ ಗ್ರಹಗಳು ಅಂತಂದರೆ ಏನು? ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾಯಗಳಿಗೆ ನಾವು ಗ್ರಹಗಳು ಅಂತ ಕರಿತೀವಿ. ಇನ್ನು ಪ್ರತಿ ಗ್ರಹವು ತನ್ನದೇ ಆದಂಥ ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸುವುದಕ್ಕೆ ಕಕ್ಷಾ ಮಾರ್ಗ ಅಂತ ಕರೆದರೆ, ಗ್ರಹಗಳು ಸೂರ್ಯನನ್ನು ಸುತ್ತುವ ಮಾರ್ಗ ಏನಿದೆ ಅದಕ್ಕೆ ನಾವು ಭೂಪಥ ಅಂತ ಕರಿತೀವಿ. ಇನ್ನು ಎಲ್ಲ ಗ್ರಹಗಳು ಬೆಳಕು ಮತ್ತು ಶಾಖಕ್ಕೆ ಸೂರ್ಯನನ್ನೇ ಅವಲಂಬಿಸಿದೆ. ಹಾಗಾದರೆ ಒಟ್ಟು 8 ಗ್ರಹಗಳು ಯಾವುವು ಅಂತಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅಂತಕ್ಕಂಥ 8 ಗ್ರಹಗಳನ್ನು ನಾವು ಸೌರಮಂಡಲದಲ್ಲಿ ನೋಡ್ತೀವಿ. ಇನ್ನು ಒಂದೊಂದಾಗಿ ಎಲ್ಲ ಗ್ರಹಗಳ ಲಕ್ಷಣಗಳನ್ನು ನಾವು ನೋಡ್ಕೋತಾ ಹೋಗೋಣ. ಮೊದಲನೇದಾಗಿ ಬುಧ ಗ್ರಹ. ಇದು ಸೂರ್ಯನಿಗೆ ಅತಿ ಸಮೀಪದಲ್ಲಿರ್ತಕ್ಕಂಥ ಗ್ರಹ. ಇದು ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಇದಾಗಿದೆ. ಇದು ಸೂರ್ಯನಿಗೆ ಅತಿ ಸಮೀಪವಾಗಿರೋದ್ರಿಂದ ಇದರ ಶಾಖ ಹೆಚ್ಚು. ಇದು ಬಹಳ ಬಿಸಿಯಾಗಿದ್ದು ಶುಷ್ಕವಾದಂಥ ವಾತಾವರಣವನ್ನು ಹೊಂದಿದೆ. ಈ ಗ್ರಹದಲ್ಲಿ ನೀರು ಇರೋದಿಲ್ಲ. ಇದು ಶಿಲಾ ಮೇಲ್ಮೈ, ಕಂದಕಗಳು ಮತ್ತು ಪರ್ವತಗಳಿಂದಾಗಿ ರಚನೆ ಹೊಂದಿದೆ. ಇದು ಕಂದು ಬಣ್ಣವನ್ನು ಹೊಂದಿದಂಥ ಗ್ರಹ ಆಗಿದೆ. ಇದು ಇತರೆ ಎಲ್ಲ ಗ್ರಹಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತದೆ. ಯಾಕಪ್ಪ ಅಂತಂದರೆ ಇದು ಸೂರ್ಯನಿಗೆ ಅತಿ ಸಮೀಪದಲ್ಲಿರೋದ್ರಿಂದ ಇದರ ಅಕ್ಷಭ್ರಮಣದ ಅವಧಿ ಕೇವಲ ಎಷ್ಟಪ್ಪ ಅಂತಂದರೆ 1 ದಿನ ಅಂತಂದರೆ 55 ಭೂದಿನಗಳು. ಇನ್ನು ಇದು ಸೂರ್ಯನನ್ನು ಸುತ್ತತಕ್ಕಂಥ ಅವಧಿ ಅಂತಂದರೆ ಪರಿಭ್ರಮಣದ ಅವಧಿ 1 ವರ್ಷ ಅಂತಂದರೆ 88 ಭೂದಿನಗಳು. ಈ ಗ್ರಹಕ್ಕೆ ಯಾವುದೇ ಉಪಗ್ರಹಗಳು ಇರೋದಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ವೆನಸ್. ಇಲ್ಲಿ ನಮಗೆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವುವು ಅಂತಂದರೆ ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ ಗ್ರಹ ಯಾವುದು ಮತ್ತು ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅನ್ನೋದ್ರ ಬಗ್ಗೆ 2 ಪ್ರಶ್ನೆಗಳನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಶುಕ್ರ. ಇದು ಸೌರವ್ಯೂಹದ 2ನೇ ಗ್ರಹ. ಇದು ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದಂತಹ ಗ್ರಹ. ಇದಕ್ಕೆ ನಾವು ಟ್ವಿಂಕ್ಲಿಂಗ್ ಸ್ಟಾರ್ ಅಂತ ಕರಿತೀವಿ. ಬೆಳ್ಳಿ ಚುಕ್ಕಿ, ಬೆಳಗಿನ ಚುಕ್ಕಿ, ಸಂಜೆಯ ಚುಕ್ಕಿ ಎಂಬೆಲ್ಲ ಹೆಸರುಗಳಿಂದ ನಾವು ಈ ಶುಕ್ರ ಗ್ರಹವನ್ನು ಕರಿತೀವಿ. ಇದರ ಸರಾಸರಿ ಮೇಲ್ಮೈ ತಾಪಮಾನ 465 ಡಿಗ್ರಿ ಸೆಲ್ಸಿಯಸ್. ಇದು ದಟ್ಟವಾದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣವನ್ನು ಹೊಂದಿದೆ. ಇದು ಗಂಧಕಾಮ್ಲದ ಮೋಡಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಗ್ರಹ. ಈ ಗ್ರಹಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲ.
ಇದು ಸೂರ್ಯನನ್ನು ಸುತ್ತಕ್ಕಂಥ ಅವಧಿ ಎಷ್ಟಪ್ಪ ಅಂತಂದರೆ 225 ಭೂದಿನಗಳು. ಇನ್ನು ತನ್ನ ಅಕ್ಷದ ಮೇಲೆ ಸುತ್ತುವ ಅವಧಿ 243 ಭೂದಿನಗಳು. ಇದು ಒಂದು ವಿಶೇಷ ಏನಂತಂದರೆ ಈ ಶುಕ್ರ ಗ್ರಹ ತನ್ನ ಪರಿಭ್ರಮಣದ ಅವಧಿಗಿಂತಲೂ ಅಕ್ಷಭ್ರಮಣದ ಅವಧಿಯನ್ನು ಹೆಚ್ಚು ಹೊಂದಿದೆ. ಅಂತಂದರೆ ಇಡೀ ಸೂರ್ಯನನ್ನು ಸುತ್ತಲಿಕ್ಕೆ ಎಷ್ಟು ಸಮಯ ಬೇಕೋ ಅದಕ್ಕಿಂತ ಹೆಚ್ಚು ಸಮಯ ತನ್ನನ್ನು ಸುತ್ತಲಿಕ್ಕೆ ಬೇಕು. ಇಲ್ಲಿ ನೋಡಿ, ಸೂರ್ಯನನ್ನು ಸುತ್ತುವ ಅವಧಿ 225 ದಿನಗಳಾದರೆ ತನ್ನ ಅಕ್ಷದ ಮೇಲೆ ಸುತ್ತುವ ಅವಧಿ 243 ಭೂದಿನಗಳು. ಇದು ಶುಕ್ರ ಗ್ರಹದ ವಿಶೇಷತೆ. ಇನ್ನು ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವುವು ಅಂತಂದರೆ, ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು? ಯಾವ ಗ್ರಹವನ್ನು ನಾವು ಬೆಳ್ಳಿ ಚುಕ್ಕಿ, ಬೆಳಗಿನ ಚುಕ್ಕಿ, ಸಂಜೆಯ ಚುಕ್ಕಿ ಅಂತ ಕರಿತೀವಿ? ಇನ್ನು ಯಾವ ಗ್ರಹ ತನ್ನ ಪರಿಭ್ರಮಣದ ಅವಧಿಗಿಂತ ಅಕ್ಷಭ್ರಮಣದ ಅವಧಿಯನ್ನು ಹೆಚ್ಚಾಗಿ ಹೊಂದಿದೆ ಅಂತಕ್ಕಂಥ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರ ಏನು ಅಂತಂದರೆ ಅದು ಶುಕ್ರ ಗ್ರಹ ಅಂತ ನಾವು ಬರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಗ್ರಹ ಬುಧ, ಶುಕ್ರ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಅತ್ಯಂತ ವಿಶಿಷ್ಟವಾದ ಗ್ರಹ ಯಾವುದಪ್ಪ ಅಂತಂದರೆ ಅದು ಭೂಗ್ರಹ. ಇದು ಒಂದು ವಿಶಿಷ್ಟ ಗ್ರಹ ಯಾಕೆ ಅಂತಂದರೆ, ಸೌರವ್ಯೂಹದ 8 ಗ್ರಹಗಳಲ್ಲಿ ಜೀವಿಗಳು ವಾಸಿಸ್ತಕ್ಕಂತಹ ಏಕೈಕ ಗ್ರಹ ಯಾವುದಾದ್ರೂ ಇದ್ದರೆ ಅದು ಭೂಗ್ರಹ. ಯಾಕಂದರೆ ಇಲ್ಲಿ ನಮ್ಮನ್ನು ಹಿಡಿದುಕೊಂಡು ಎಲ್ಲ ಜೀವಿಗಳು ವಾಸವಾಗ್ತವೆ. ಅಂತಂದರೆ ಜೀವಿಗಳ ವಾಸಕ್ಕೆ ಅನುಕೂಲವಾದ ವಾತಾವರಣವನ್ನು ಹೊಂದಿರತಕ್ಕಂಥ ಗ್ರಹ ಅದು ಯಾವುದಾದ್ರೂ ಇದ್ದರೆ ಅದು ಭೂಗ್ರಹ. ಇದನ್ನು ನೀಲಿ ಗ್ರಹ ಅಂತ ಕೂಡ ಕರೀತಾರೆ. ಇದರ ಮೇಲ್ಮೈನ 71% ಭಾಗ ನೀರಿನಿಂದ ಕೂಡಿದೆ. ನಾವು ಈಗ ಭೂಗ್ರಹವನ್ನು ನೋಡಿದಾಗ ಇಡೀ ಬಹುತೇಕ ಮುಕ್ಕಾಲು ಭಾಗ ಎಲ್ಲವೂ ನೀಲಿ ಬಣ್ಣದಿಂದ ಆವೃತವಾಗಿದೆ. ನೀಲಿ ಬಣ್ಣ ನೀರನ್ನು ಸೂಚಿಸಲಿಕ್ಕೆ ನಾವು ಬಳಸ್ತೀವಿ. ಇನ್ನುಳಿದಂತೆ 29% ಭಾಗ ಭೂಭಾಗವಾಗಿದೆ. ಇಲ್ಲಿ ನೈಟ್ರೋಜನ್ ಮತ್ತು ಆಕ್ಸಿಜನ್ಗಳು ಸಮೃದ್ಧವಾಗಿ ಹೇರಳವಾಗಿ ಇರೋದರಿಂದ ಇಲ್ಲಿ ಜೀವ ಸಂಕುಲ ವಾಸಿಸಲಿಕ್ಕೆ ಅನುಕೂಲ ಆಗಿದೆ. ಇನ್ನು ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಈ ಭೂಗ್ರಹವು ಓಝೋನ್ ರಕ್ಷಾ ಕವಚದಿಂದ ರಕ್ಷಿಸಲ್ಪಟ್ಟಿದೆ. ಸೂರ್ಯನಿಂದ ಬರತಕ್ಕಂತಹ ವಿಷಪೂರಿತ ಅತಿ ನೇರಳಾತೀತ ಕಿರಣಗಳನ್ನು ಶುದ್ಧೀಕರಿಸಿ ಏನು ಮಾಡ್ತದಪ್ಪ ಅಂತಂದರೆ ಭೂಮಿಗೆ ಬಿಡೋದ್ರಿಂದ ಇದು ಭೂಮಿಯ ಒಂದು ರಕ್ಷಾ ಕವಚವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಸೊ ಇದರ ಅಕ್ಷಭ್ರಮಣದ ಅವಧಿ 24 ಗಂಟೆ ನಮಗೆ ಗೊತ್ತದೆ. ಇದನ್ನು ಒಂದು ಸೌರ ದಿನ ಅಂತ ಕರಿತೀವಿ. ಇನ್ನೊಂದರ ಪರಿಭ್ರಮಣದ ಅವಧಿ 365 ದಿನಗಳು ಮತ್ತು 6 ಗಂಟೆಗಳು. ಇದನ್ನೊಂದು ಸೌರ ವರ್ಷ ಅಂತ ಕರಿತೀವಿ. ಇನ್ನು ಭೂಮಿಗೆ ಇರ್ತಕ್ಕಂಥ ಏಕೈಕ ಉಪಗ್ರಹ ಯಾವುದು ಅಂತಂದರೆ ಚಂದ್ರ. ಭೂಮಿ ಹೇಗೆ ಸೂರ್ಯನನ್ನು ಸುತ್ತದೆಯೋ ಹಾಗೆ ಚಂದ್ರ ಏನು ಮಾಡ್ತದೆ ಅಂತಂದರೆ ಭೂಮಿಯನ್ನು ಸುತ್ತದೆ. ಇದು ಭೂಗ್ರಹದ ಬಗ್ಗೆ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಂಗಳ ಗ್ರಹ, ಮಾರ್ಸ್. ಇದನ್ನು ಕೆಂಪು ಗ್ರಹ, ಅಂಗಾರಕ ಗ್ರಹ ಅಂತ ಕೂಡ ಕರಿತೀವಿ. ಬುಧ, ಶುಕ್ರ, ಭೂಮಿ ಆದ ನಂತರ ಸೂರ್ಯನಿಂದ 4ನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಯಾವುದು ಅಂತಂದರೆ ಮಂಗಳ ಗ್ರಹ. ಇದರಲ್ಲಿ ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ನಿಂದ ರಚಿತವಾಗಿದೆ. ಇದರಲ್ಲಿ ಜ್ವಾಲಾಮುಖಿಗಳು, ದೊಡ್ಡ ದೊಡ್ಡ ಕಂದಕಗಳು, ಕೆಂಪು ಧೂಳಿನ ಮೋಡ ಕಾಣಲಿಕ್ಕೆ ಸಿಗ್ತದೆ. ಮಂಗಳ ಗ್ರಹವು ಒಂದು ಒಟ್ಟಾರೆಯಾಗಿ ಹೇಳೋದಾದರೆ ಇದೊಂದು ದೊಡ್ಡ ಮರುಭೂಮಿಯಾಗಿದೆ. ಇನ್ನು ಮಂಗಳ ಗ್ರಹವು 2 ಉಪಗ್ರಹಗಳನ್ನು ಹೊಂದಿದೆ. ಒಂದು ಫೋಬೋಸ್ ಮತ್ತು ಇನ್ನೊಂದು ಡಿಮೋಸ್. ಇನ್ನು ಇದರ ಅಕ್ಷಭ್ರಮಣದ ಅವಧಿ 24 ಗಂಟೆ 37 ನಿಮಿಷಗಳಾದರೆ ಪರಿಭ್ರಮಣದ ಅವಧಿ 687 ಭೂದಿನಗಳು. ಸೊ ಇಲ್ಲಿ ಮಾರ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ಬರ್ತವೆ ಅಂತಂದರೆ, ಕೆಂಪು ಗ್ರಹ ಯಾವುದು, ಅಂಗಾರಕ ಗ್ರಹ ಯಾವುದು ಅಂತ ಕೇಳಿದಾಗ ನಾವು ಮಂಗಳ ಗ್ರಹ ಅಂತ ಬರಿಬೋದು. ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಯಾವುದು ಬರ್ತದೆ ಅಂತಂದರೆ, ಮಂಗಳ ಗ್ರಹದ 2 ಉಪಗ್ರಹಗಳು ಯಾವುವು ಅಂತ ಕೇಳ್ತಾರೆ. ಸೊ ಇದಿಷ್ಟು ಮಂಗಳ ಗ್ರಹ ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗುರುಗ್ರಹ. ಇದು ಕೂಡ ಹಲವಾರು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಒಂದು ಗ್ರಹ. ಇದು ಸೂರ್ಯನಿಂದ 5ನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಇದಾಗಿದೆ. ಇದನ್ನು ಬೃಹಸ್ಪತಿ ಅಂತ ಕರಿತೀವಿ. ಇದು ಅಪಾರವಾದಂಥ ಅನಿಲಗಳಿಂದ ಕೂಡಿರುತ್ತದೆ. ಧೂಳು ಮತ್ತು ಹಿಮದ ಕಣಗಳಿಂದ ಕೂಡಿದ ತೆಳುವಾದ ಉಂಗುರು ಈ ಗ್ರಹವನ್ನು ಸುತ್ತುವರಿದಿದೆ. ಈ ಗ್ರಹದ ಉಪಗ್ರಹಗಳು ಸುಮಾರು 95. ಒಂದು ವಿಶೇಷ ಅಂತಂದರೆ, ಈ ಗುರುಗ್ರಹ ಎಷ್ಟು ದೊಡ್ಡದಿದೆ ಅಂತಂದರೆ ನಾವು ಭೂಮಿನೇ ದೊಡ್ಡದು ಅಂತ ತಿಳಿದಿರ್ತೀವಿ. ಆದರೆ ನಮ್ಮ ಭೂಮಿಯಂತಹ 1300 ಭೂಮಿಗಳನ್ನು ಅಂದರೆ 1300 ಭೂಮಿಗಳನ್ನು ಗುರುಗ್ರಹದೊಳಗೆ ಸೇರಿಸ್ಬೋದಾಗಿದೆ. ಅಂತಂದರೆ ಇದರ ಒಟ್ಟಾರೆ ವ್ಯಾಸ ಭೂಮಿಯ ವ್ಯಾಸಕ್ಕಿಂತ 11 ಪಟ್ಟು ಹೆಚ್ಚಾಗಿದೆ. ಸೊ ಇದು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಇದಾಗಿದೆ. ಇದರ ಅಕ್ಷಭ್ರಮಣದ ಅವಧಿ 10 ಗಂಟೆ ಆದರೆ ಪರಿಭ್ರಮಣದ ಅವಧಿ 11.8 ಭೂವರ್ಷಗಳು ಅಂತ ಹೇಳ್ತೇವೆ. ಇನ್ನು ಗುರುಗ್ರಹದ ಬಗ್ಗೆ ಬರತಕ್ಕಂಥ ಪ್ರಶ್ನೆಗಳು, ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು, ಯಾವ ಗ್ರಹವನ್ನು ನಾವು ಬೃಹಸ್ಪತಿ ಅಂತ ಕರಿತೀವಿ, ಮತ್ತು ಗುರುಗ್ರಹದ ವ್ಯಾಸ ಎಷ್ಟು ಅಂತಕ್ಕಂಥ ಪ್ರಶ್ನೆಗಳು ಸರ್ವೇಸಾಮಾನ್ಯವಾಗಿ ಬರ್ತವೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಟರ್ನ್, ಸೌರವ್ಯೂಹದ 6ನೇ ಗ್ರಹ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು ಆದ ನಂತರ ಬರ್ತಕ್ಕಂಥ 6ನೇ ಸ್ಥಾನ ಯಾರ್ದು ಅಂತಂದರೆ ಅದು ಶನಿ ಗ್ರಹದ್ದು.
ಶನಿ ಗ್ರಹ ಇಡೀ ಸೌರವ್ಯೂಹದಲ್ಲಿ ಅತ್ಯಂತ ಸುಂದರವಾದಂಥ ಗ್ರಹ. ಯಾಕೆ ಸುಂದರವಾದಂಥ ಗ್ರಹ ಅಂತಂದರೆ ಇದು ಸಹಸ್ರಾರು ಉಂಗುರುಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಗ್ರಹ. ಇದನ್ನು ಎಲ್ಲ ಗ್ರಹಗಳಲ್ಲಿ ಅತ್ಯಂತ ಬೇಗ ನಾವು ಗುರುತಿಸಬಹುದಾಗಿದೆ. ಮತ್ತು ಈ ಗ್ರಹವು ಸುಮಾರು 274 ಉಪಗ್ರಹಗಳನ್ನು ಹೊಂದಿದೆ. ಹಿಮ, ಕಲ್ಲು ಮತ್ತು ಧೂಳಿನಿಂದ ಆವೃತವಾದಂಥ ಉಂಗುರಗಳನ್ನು ಇದು ಹೊಂದಿದೆ. ಇದು ಹೈಡ್ರೋಜನ್ ಮತ್ತು ಹೀಲಿಯಂನಂತಹ ಅನಿಲಗಳಿಂದ ಕೂಡಿದ ಗ್ರಹ ಇದಾಗಿದೆ. ಇದರ ಅಕ್ಷಭ್ರಮಣದ ಅವಧಿ 10.7 ಗಂಟೆ ಆದರೆ ಇದರ ಪರಿಭ್ರಮಣದ ಅವಧಿ 29.5 ಭೂವರ್ಷಗಳು. ಸೊ ಸೌರವ್ಯೂಹದ ಅತ್ಯಂತ ಸುಂದರವಾದ ಗ್ರಹ ಯಾವುದು ಅಂತಂದರೆ ಅದು ಶನಿ ಗ್ರಹ. ಉಂಗುರಗಳನ್ನು ಹೊಂದಿದಂಥ ಗ್ರಹ ಯಾವುದು ಅಂತಂದರೆ ಅದು ಶನಿ ಗ್ರಹ ಅಂತ ನಾವು ಬರೀಬೇಕಾಗ್ತದೆ. ಇನ್ನು 7ನೇ ಗ್ರಹ ಯಾವುದು ಅಂತಂದರೆ ಯುರೇನಸ್. ಇದು ಸೂರ್ಯನಿಂದ 7ನೇ ಸ್ಥಾನದಲ್ಲಿದೆ. ಇದು ಕೂಡ ಉಂಗುರಗಳನ್ನು ಹೊಂದಿದ. ಇದು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದ. ಇದನ್ನು ಹಿಮದೈತ್ಯ ಗ್ರಹ ಅಂತ ಕರಿತೀವಿ. ಇದು ಹೆಚ್ಚು ಹಿಮದಿಂದ ಆವೃತವಾಗಿದೆ ಮತ್ತು ಇದು ಒಂದು ಶೀತಲ ಗ್ರಹ. ಈಗ ಸೌರವ್ಯೂಹದಲ್ಲಿ ಸೂರ್ಯನಿಂದ ಅತಿ ದೂರದಲ್ಲಿರ್ತಕ್ಕಂಥ 2 ಗ್ರಹಗಳು ಯುರೇನಸ್ ಮತ್ತು ನೆಪ್ಚೂನ್ಗಳು ಸೂರ್ಯನಿಂದ ಹೆಚ್ಚು ದೂರದಲ್ಲಿರೋದ್ರಿಂದ ಇಲ್ಲಿ ಶಾಖ ಕಡಿಮೆ, ಶೀತ ಹೆಚ್ಚು. ಸೊ ಇದು 27 ಉಪಗ್ರಹಗಳನ್ನು ಹೊಂದಿದಂಥ ಗ್ರಹವಾಗಿದ್ದು ಇದರ ಅಕ್ಷಭ್ರಮಣದ ಅವಧಿ 17 ಗಂಟೆ ಆದರೆ ಪರಿಭ್ರಮಣದ ಅವಧಿ 84 ಭೂವರ್ಷಗಳು. ಸೊ ಇದು 7ನೇ ಗ್ರಹ. ಇಟ್ ಇಸ್ ಆಲ್ ಅಬೌಟ್ ಯುರೇನಸ್. ನೌ ಲೆಟ್ ಅಸ್ ಮೂವ್ ಟು ದ ಲಾಸ್ಟ್ ಪ್ಲಾನೆಟ್, ದಟ್ ಈಸ್ ನೆಪ್ಚೂನ್. ಇದು ಸೂರ್ಯನಿಂದ 8ನೇ ಸ್ಥಾನದಲ್ಲಿರುವ ಗ್ರಹ. ಇದರ ಸಂಯೋಜನೆಯು ಯುರೇನಸ್ ಗ್ರಹವನ್ನು ಹೊಂದಿದೆ. ಇದು ಹೊಳೆಯುವ ನೀಲಿ ಬಣ್ಣವನ್ನು ಹೊಂದಿದೆ, ಶೈನಿಂಗ್ ಬ್ಲೂ ಕಲರನ್ನು ಈ ಒಂದು ಗ್ರಹ ಹೊಂದಿದೆ. ಇದು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಮತ್ತು ಅತ್ಯಂತ ಶೀತಲವಾಗಿರ್ತಕ್ಕಂಥ ಗ್ರಹ. ಇದು ಕೂಡ ತೆಳವಾದ ಉಂಗುರ ವ್ಯವಸ್ಥೆಯನ್ನು ಹೊಂದಿದೆ. ಇದು ಅತಿ ವೇಗವಾದ ಗಾಳಿಗಳು ಇರತಕ್ಕಂತಹ ಗ್ರಹ ಇದಾಗಿದೆ. ಇದರ ಉಪಗ್ರಹಗಳ ಸಂಖ್ಯೆ 16. ಇದರ ಅಕ್ಷಭ್ರಮಣದ ಅವಧಿ 16 ಗಂಟೆ ಆದರೆ ಪರಿಭ್ರಮಣದ ಅವಧಿ 165 ಭೂವರ್ಷಗಳು. ಸೊ ಈ ಒಂದು ಗ್ರಹದ ಬಗ್ಗೆ ಬರ್ತಕ್ಕಂಥ ಪ್ರಶ್ನೆಗಳು ಯಾವುವು ಅಂತಂದರೆ ಸೌರವ್ಯೂಹದ ಅತ್ಯಂತ ದೂರದಲ್ಲಿರ್ತಕ್ಕಂಥ ಗ್ರಹ ಯಾವುದು, ಸೌರವ್ಯೂಹದ ಅತ್ಯಂತ ಶೀತಲ ಗ್ರಹ ಯಾವುದು, ಅತ್ಯಂತ ವೇಗದ ಗಾಳಿಗಳನ್ನು ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತಕ್ಕಂಥ ಪ್ರಶ್ನೆಗಳು ಬಂದಾಗ ನಾವು ಅದಕ್ಕೆ ನೆಪ್ಚೂನ್ ಅಂತಕ್ಕಂಥ ಉತ್ತರವನ್ನು ಬರೀಬೇಕಾಗ್ತದೆ. ಇಷ್ಟು ಈ 8 ಗ್ರಹಗಳು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ಗಳ ಬಗ್ಗೆ ನಾವು ಅವುಗಳ ಲಕ್ಷಣಗಳನ್ನು ನಾವು ತಿಳಿದುಕೊಂಡಿವಿ. ಇನ್ನು ಇದರ ಹೊರತಾಗಿಯೂ ಕೂಡ ಅನೇಕ ಆಕಾಶಕಾಯಗಳನ್ನು ನಾವು ಸೌರಮಂಡಲದಲ್ಲಿ ನೋಡ್ತೀವಿ. ಅವು ಉಪಗ್ರಹಗಳು. ಈಗ ನಾವು ಎಲ್ಲ ಗ್ರಹಗಳ ಲಕ್ಷಣಗಳನ್ನು ನೋಡುವಾಗ ಯಾವ ಯಾವ ಗ್ರಹಗಳು ಎಷ್ಟೆಷ್ಟು ಉಪಗ್ರಹಗಳನ್ನು ಹೊಂದಿದ್ದಾವೆ ಅನ್ನೋದನ್ನು ನಾವು ನೋಡಿದ್ವಿ. ಗ್ರಹಗಳ ಸುತ್ತುವ ಆಕಾಶಕಾಯಗಳೇ ಉಪಗ್ರಹಗಳು. ಇನ್ನು ಭೂಮಿಯ ಏಕೈಕ ಉಪಗ್ರಹ ಯಾವುದು? ಚಂದ್ರ. ಈ ಭೂಮಿ ಸೂರ್ಯನನ್ನು ಸುತ್ತ ಹಾಕಿದರೆ ಚಂದ್ರ ಭೂಮಿಯನ್ನು ಸುತ್ತ ಹಾಕ್ತದೆ. ಈ ಚಂದ್ರನಿಗೂ ಕೂಡ ತನ್ನದೇ ಆಗಿರತಕ್ಕಂಥ ಭ್ರಮಣದ ಅವಧಿಗಳಿವೆ, ಅಕ್ಷಭ್ರಮಣ ಮತ್ತು ಪರಿಭ್ರಮಣ. ಇದು ಒಂದು ಪರಿಭ್ರಮಣದ ಅವಧಿ 1 ತಿಂಗಳು, ಅದಕ್ಕೆ ಮಾಸ ಅಂತ ಕರಿತೀವಿ ನಾವು. ಒಂದು ಮಾಸದಲ್ಲಿ 2 ಪಕ್ಷಗಳನ್ನು ನೋಡ್ತೀವಿ. ಈಗ ನಾವು ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಶುಕ್ಲ ಪಕ್ಷ, ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಕೃಷ್ಣ ಪಕ್ಷ. ಇದು ಉಪಗ್ರಹಗಳ ಬಗ್ಗೆ ಆಯಿತು. ಇನ್ನು ಧೂಮಕೇತುಗಳು ಅಂತಕ್ಕಂಥ ಇನ್ನು ಆಕಾಶಕಾಯಗಳು ಹಿಮದಿಂದ ಕೂಡಿದ ಬಾಲಗಳನ್ನು ಹೊಂದಿರತಕ್ಕಂತಹ ಆಕಾಶಕಾಯಗಳೇ ಧೂಮಕೇತುಗಳು ಅಂತ ಕರಿತೀವಿ ನಾವು. ಈಗ ನಾವು ಹ್ಯಾಲಿ ಧೂಮಕೇತುವನ್ನು ನೋಡಿದ್ದೀವಿ. 1986ರಲ್ಲಿ ಇದು ಕಾಣಿಸಿತ್ತು. ಇದು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣ್ತದೆ. ಇನ್ನು ಮುಂದೆ 2067ರಲ್ಲಿ ನಮಗೆ ಹ್ಯಾಲಿ ಧೂಮಕೇತು ನೋಡಲಿಕ್ಕೆ ಸಿಗ್ತದೆ. ಇನ್ನು ಇದನ್ನು ಹೊರತುಪಡಿಸಿದರೆ ಇನ್ನು ನಕ್ಷತ್ರಗಳು ಮತ್ತು ಉಲ್ಕೆಗಳು. ಉಲ್ಕೆ ಅಂತಂದರೆ ಭೂಮಿಯ ಗೋಳವನ್ನು ಪ್ರವೇಶಿಸುವ ದ್ರವ್ಯದ ಚೂರುಗಳಿಗೆ ನಾವು ಉಲ್ಕೆಗಳು ಅಂತ ಕರಿತೀವಿ. ಸೊ ಇಷ್ಟು ಆಕಾಶಕಾಯಗಳನ್ನು ನಾವು ಸೌರಮಂಡಲದಲ್ಲಿ ನೋಡ್ತೀವಿ. ಬಹುಶಃ ಈ ಸೌರಮಂಡಲದ ಬಗ್ಗೆ, ಗ್ರಹಗಳ ಲಕ್ಷಣಗಳ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು ಅಂತ ನಾನು ಭಾವಿಸಿದ್ದೇನೆ. ನಿಮ್ಮ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಾಗ ನೀವು ಬರಿತೀರಿ ಅಂತಕ್ಕಂಥ ಭರವಸೆ ನನಗಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಅ ಸೋಲಾರ್ ಸಿಸ್ಟಮ್. ಸೊ ಈ ರೀತಿಯಂತಹ ಮಹತ್ವದ ಟಾಪಿಕ್ಗಳ ಮೇಲೆ ನಾವು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಭೂಗೋಳ ಆಗಿರ್ಬೋದು, ಸೌರಮಂಡಲ ಆಗಿರ್ಬೋದು, ಇನ್ನು ಸಾಮಾನ್ಯ ಜ್ಞಾನದ ಬೇರೆ ಬೇರೆ ವಿಡಿಯೋಗಳನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ನೀವು ಮಹೇಶ್ ಮಗ್ದುಮ್ ನಾಲೆಜ್ ವಾಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ಬರ್ತಾವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.